ಸಿಗ್ತಾ ಇದೆ. ಈ ಕೊಲೆ ಕೇಸ್ನ ಎಫ್ಐಆರ್ ನಲ್ಲಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ, ಹೆಸರು ಮೆನ್ಷನ್ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವು ತಾಯಿ ಕೊಟ್ಟ ಅಂತ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರೋದು. ಇದರಲ್ಲಿ ಭೈರತಿ ಬಸವರಾಜು ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆದರಿಕೆಯನ್ನ ಕೂಡ ಹಾಕಿದ್ರು ಅನ್ನುವಂಥದ್ದನ್ನ ಈ ಎಫ್ಐಆರ್ ಅಲ್ಲಿ ಈಗ ಮೆನ್ಷನ್ ಮಾಡಲಾಗಿದೆ. ಶಿವು ತಾಯಿ ವಿಜಯಲಕ್ಷ್ಮಿ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮೃತ ಶಿವುಗೆ ಬೆದರಿಕೆಯನ್ನ ಹಾಕಿದ್ರು ಭೈರತಿ ಬಸವರಾಜ್ ಗ್ಯಾಂಗ್ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಎಫ್ಐಆರ್ ಅಲ್ಲೂ ಕೂಡ ಇದೇ ಉಲ್ಲೇಖ ಆಗಿದೆ. ಭೈರತಿ ಬಸವರಾಜ್ ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೃತ ಶಿವುಗೆ ಈ ಹಿಂದೆ ಬೆದರಿಕೆಯನ್ನ ಹಾಕಿದ್ರಂತೆ ಭೈರತಿ ಬಸವರಾಜ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಈ ಬೆದರಿಕೆ ಹಾಕಿದಂತ ವಿಡಿಯೋ ಇದೆಯಲ್ಲ, ಅದು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗ್ತಾ ಇದೆ ನೋಡಿ. ಅದೇ ವಿಡಿಯೋ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಆತನಿಗೆ ಬೆದರಿಕೆಯನ್ನ ಓಪನ್ ಆಗಿ ಹಾಕಲಾಗಿತ್ತು. ಬಿಕ್ಲು ಶಿವು ತಾಯಿ ಈಗ ಎಫ್ಐಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರೋದು, ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಮೆನ್ಷನ್ ಆಗಿರೋದು ಈ ಹಿಂದೆಯೂ ಕೂಡ ಬೆದರಿಕೆ ಇತ್ತು, ಅವರೇ ಈ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಎಫ್ಐಆರ್ ಅಲ್ಲಿ ದಾಖಲಾಗಿರುವಂತಹ ವಿಚಾರ. ಬಸವರಾಜ್ ಗ್ಯಾಂಗ್ ಇಂದ ಹಾಗಾದ್ರೆ ಕೊಲೆ ಮಾಡಲಾಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಿಕ್ಲು ಶಿವು ತಾಯಿ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ 5 ವಶಕ್ಕೂ ಕೂಡ ಪಡೆಯಲಾಗಿದೆ, ತನಿಖೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಎಫ್ಐಆರ್ ಅಲ್ಲಿ ಭೈರತಿ ಬಸವರಾಜ್ ಹೆಸರಿರೋದಿದೆಯಲ್ಲ, ಇದು ಈ ಪ್ರಕರಣಕ್ಕೆ ಬೇರೆಯದೇ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಈ ಹಿಂದೆಯೂ ಕೂಡ ಭೈರತಿ ಬಸವರಾಜ್ ಗ್ಯಾಂಗ್ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥದ್ದು ಈಗ ದೂರಿನಲ್ಲಿ ದಾಖಲಾಗಿರುವಂತಹ ಅಂಶ ಸಿಗ್ತಾ ಇದೆ. ಈ ಕೊಲೆ ಕೇಸ್ನ ಎಫ್ಐಆರ್ ನಲ್ಲಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ, ಹೆಸರು ಮೆನ್ಷನ್ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವು ತಾಯಿ ಕೊಟ್ಟ ಅಂತ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರೋದು. ಇದರಲ್ಲಿ ಭೈರತಿ ಬಸವರಾಜು ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆದರಿಕೆಯನ್ನ ಕೂಡ ಹಾಕಿದ್ರು ಅನ್ನುವಂಥದ್ದನ್ನ ಈ ಎಫ್ಐಆರ್ ಅಲ್ಲಿ ಈಗ ಮೆನ್ಷನ್ ಮಾಡಲಾಗಿದೆ. ಶಿವು ತಾಯಿ ವಿಜಯಲಕ್ಷ್ಮಿ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮೃತ ಶಿವುಗೆ ಬೆದರಿಕೆಯನ್ನ ಹಾಕಿದ್ರು ಭೈರತಿ ಬಸವರಾಜ್ ಗ್ಯಾಂಗ್ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಎಫ್ಐಆರ್ ಅಲ್ಲೂ ಕೂಡ ಇದೇ ಉಲ್ಲೇಖ ಆಗಿದೆ. ಭೈರತಿ ಬಸವರಾಜ್ ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೃತ ಶಿವುಗೆ ಈ ಹಿಂದೆ ಬೆದರಿಕೆಯನ್ನ ಹಾಕಿದ್ರಂತೆ ಭೈರತಿ ಬಸವರಾಜ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಈ ಬೆದರಿಕೆ ಹಾಕಿದಂತ ವಿಡಿಯೋ ಇದೆಯಲ್ಲ, ಅದು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗ್ತಾ ಇದೆ ನೋಡಿ. ಅದೇ ವಿಡಿಯೋ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಆತನಿಗೆ ಬೆದರಿಕೆಯನ್ನ ಓಪನ್ ಆಗಿ ಹಾಕಲಾಗಿತ್ತು. ಬಿಕ್ಲು ಶಿವು ತಾಯಿ ಈಗ ಎಫ್ಐಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರೋದು, ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಮೆನ್ಷನ್ ಆಗಿರೋದು ಈ ಹಿಂದೆಯೂ ಕೂಡ ಬೆದರಿಕೆ ಇತ್ತು, ಅವರೇ ಈ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಎಫ್ಐಆರ್ ಅಲ್ಲಿ ದಾಖಲಾಗಿರುವಂತಹ ವಿಚಾರ. ಬಸವರಾಜ್ ಗ್ಯಾಂಗ್ ಇಂದ ಹಾಗಾದ್ರೆ ಕೊಲೆ ಮಾಡಲಾಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಿಕ್ಲು ಶಿವು ತಾಯಿ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ 5 ವಶಕ್ಕೂ ಕೂಡ ಪಡೆಯಲಾಗಿದೆ, ತನಿಖೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಎಫ್ಐಆರ್ ಅಲ್ಲಿ ಭೈರತಿ ಬಸವರಾಜ್ ಹೆಸರಿರೋದಿದೆಯಲ್ಲ, ಇದು ಈ ಪ್ರಕರಣಕ್ಕೆ ಬೇರೆಯದೇ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಈ ಹಿಂದೆಯೂ ಕೂಡ ಭೈರತಿ ಬಸವರಾಜ್ ಗ್ಯಾಂಗ್ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥದ್ದು ಈಗ ದೂರಿನಲ್ಲಿ ದಾಖಲಾಗಿರುವಂತಹ ಅಂಶ ಸಿಗ್ತಾ ಇದೆ. ಈ ಕೊಲೆ ಕೇಸ್ನ ಎಫ್ಐಆರ್ ನಲ್ಲಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ, ಹೆಸರು ಮೆನ್ಷನ್ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವು ತಾಯಿ ಕೊಟ್ಟ ಅಂತ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರೋದು. ಇದರಲ್ಲಿ ಭೈರತಿ ಬಸವರಾಜು ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆದರಿಕೆಯನ್ನ ಕೂಡ ಹಾಕಿದ್ರು ಅನ್ನುವಂಥದ್ದನ್ನ ಈ ಎಫ್ಐಆರ್ ಅಲ್ಲಿ ಈಗ ಮೆನ್ಷನ್ ಮಾಡಲಾಗಿದೆ. ಶಿವು ತಾಯಿ ವಿಜಯಲಕ್ಷ್ಮಿ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮೃತ ಶಿವುಗೆ ಬೆದರಿಕೆಯನ್ನ ಹಾಕಿದ್ರು ಭೈರತಿ ಬಸವರಾಜ್ ಗ್ಯಾಂಗ್ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಎಫ್ಐಆರ್ ಅಲ್ಲೂ ಕೂಡ ಇದೇ ಉಲ್ಲೇಖ ಆಗಿದೆ.
ಭೈರತಿ ಬಸವರಾಜ್ ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೃತ ಶಿವುಗೆ ಈ ಹಿಂದೆ ಬೆದರಿಕೆಯನ್ನ ಹಾಕಿದ್ರಂತೆ ಭೈರತಿ ಬಸವರಾಜ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಈ ಬೆದರಿಕೆ ಹಾಕಿದಂತ ವಿಡಿಯೋ ಇದೆಯಲ್ಲ, ಅದು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗ್ತಾ ಇದೆ ನೋಡಿ. ಅದೇ ವಿಡಿಯೋ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಆತನಿಗೆ ಬೆದರಿಕೆಯನ್ನ ಓಪನ್ ಆಗಿ ಹಾಕಲಾಗಿತ್ತು. ಬಿಕ್ಲು ಶಿವು ತಾಯಿ ಈಗ FIR ಕಾಪಿಯಲ್ಲಿ ಮೆನ್ಷನ್ ಮಾಡಿರೋದು, ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಮೆನ್ಷನ್ ಆಗಿರೋದು ಈ ಹಿಂದೆಯೂ ಕೂಡ ಬೆದರಿಕೆ ಇತ್ತು, ಅವರೇ ಈ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ FIR ಅಲ್ಲಿ ದಾಖಲಾಗಿರುವಂತಹ ವಿಚಾರ. ಬಸವರಾಜ್ ಗ್ಯಾಂಗ್ ಇಂದ ಹಾಗಾದ್ರೆ ಕೊಲೆ ಮಾಡಲಾಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ವಿಕ್ರು ಶಿವು ತಾಯಿ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ 5 ವಶಕ್ಕೂ ಕೂಡ ಪಡೆಯಲಾಗಿದೆ, ತನಿಖೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೆ FIR ಅಲ್ಲಿ ಭೈರತಿ ಬಸವರಾಜ್ ಹೆಸರಿರೋದಿದೆಯಲ್ಲ, ಇದು ಈ ಪ್ರಕರಣಕ್ಕೆ ಬೇರೆಯದೇ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಈ ಹಿಂದೆಯೂ ಕೂಡ ಭೈರತಿ ಬಸವರಾಜ್ ಗ್ಯಾಂಗ್ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥದ್ದು ಈಗ ದೂರಿನಲ್ಲಿ ದಾಖಲಾಗಿರುವಂತಹ ಅಂಶ ಸಿಗ್ತಾ ಇದೆ. ಈ ಕೊಲೆ ಕೇಸ್ನ FIR ನಲ್ಲಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ, ಹೆಸರು ಮೆನ್ಷನ್ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವು ತಾಯಿ ಕೊಟ್ಟ ಅಂತ ದೂರಿನ ಅನ್ವಯ ಈಗ FIR ದಾಖಲಾಗಿರೋದು. ಇದರಲ್ಲಿ ಭೈರತಿ ಬಸವರಾಜು ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಬೆದರಿಕೆಯನ್ನ ಕೂಡ ಹಾಕಿದ್ರು ಅನ್ನುವಂಥದ್ದನ್ನ ಈ FIR ಅಲ್ಲಿ ಈಗ ಮೆನ್ಷನ್ ಮಾಡಲಾಗಿದೆ. ಶಿವು ತಾಯಿ ವಿಜಯಲಕ್ಷ್ಮಿ ನೀಡಿದಂತಹ ದೂರಿನ ಮೇರೆಗೆ FIR ಕೂಡ ದಾಖಲಾಗಿದೆ. ಮೃತ ಶಿವುಗೆ ಬೆದರಿಕೆಯನ್ನ ಹಾಕಿದ್ರು ಭೈರತಿ ಬಸವರಾಜ್ ಗ್ಯಾಂಗ್ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ FIR ಅಲ್ಲೂ ಕೂಡ ಇದೇ ಉಲ್ಲೇಖ ಆಗಿದೆ. ಭೈರತಿ ಬಸವರಾಜ್ ಗ್ಯಾಂಗ್ನಿಂದ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮೃತ ಶಿವುಗೆ ಈ ಹಿಂದೆ ಬೆದರಿಕೆಯನ್ನ ಹಾಕಿದ್ರಂತೆ ಭೈರತಿ ಬಸವರಾಜ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಈ ಬೆದರಿಕೆ ಹಾಕಿದಂತ ವಿಡಿಯೋ ಇದೆಯಲ್ಲ, ಅದು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗ್ತಾ ಇದೆ ನೋಡಿ. ಅದೇ ವಿಡಿಯೋ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಆತನಿಗೆ ಬೆದರಿಕೆಯನ್ನ ಓಪನ್ ಆಗಿ ಹಾಕಲಾಗಿತ್ತು. ಬಿಕ್ಲು ಶಿವು ತಾಯಿ ಈಗ FIR ಕಾಪಿಯಲ್ಲಿ ಮೆನ್ಷನ್ ಮಾಡಿರೋದು, ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಮೆನ್ಷನ್ ಆಗಿರೋದು ಈ ಹಿಂದೆಯೂ ಕೂಡ ಬೆದರಿಕೆ ಇತ್ತು, ಅವರೇ ಈ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ FIR ಅಲ್ಲಿ ದಾಖಲಾಗಿರುವಂತಹ ವಿಚಾರ. ಬಸವರಾಜ್ ಗ್ಯಾಂಗ್ ಇಂದ ಹಾಗಾದ್ರೆ ಕೊಲೆ ಮಾಡಲಾಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ವಿಕ್ರು ಶಿವು ತಾಯಿ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಈಗಾಗಲೇ 5 ವಶಕ್ಕೂ ಕೂಡ ಪಡೆಯಲಾಗಿದೆ, ತನಿಖೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದ್ರೆ FIR ಅಲ್ಲಿ ಭೈರತಿ ಬಸವರಾಜ್ ಹೆಸರಿರೋದಿದೆಯಲ್ಲ, ಇದು ಈ ಪ್ರಕರಣಕ್ಕೆ ಬೇರೆಯದೇ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಈ ಹಿಂದೆಯೂ ಕೂಡ ಭೈರತಿ ಬಸವರಾಜ್ ಗ್ಯಾಂಗ್ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥದ್ದು ಈಗ ದೂರಿನಲ್ಲಿ ದಾಖಲಾಗಿರುವಂತಹ ಅಂಶ